ಇಂದು ನಾನು ಕತೆಗಳ ಹುಟ್ಟಿದ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಕರ್ನಾಟಕದ ಹೃದಯದಲ್ಲಿ ಒಂದು ಕಾಲಕ್ಕಿಂತ ಹಳೆಯ ಕತೆ ಇಟ್ಟುಕೊಂಡಿರುವ ಬೆಟ್ಟವಿದೆ. ಅಲ್ಲಿಗೆ ಹೋಗುತ್ತಿದ್ದೇನೆ. ಒಂದು ಹಾದಿ, ಒಂದು ಪೌರಾಣಿಕ ಕತೆ ಮತ್ತು ಸೆಳೆದ ನೋಟ. ಊಹಿಸಬಹುದು ಇದು ಎಲ್ಲಿದೆ ಅಂತ. ಈ ಸ್ಥಳದಲ್ಲಿ ಒಮ್ಮೆ ದೈವಗಳ ಯುದ್ಧ ನಡೆಯಿತು. ಈಗ ಶಾಂತಿಯ ಮಧ್ಯೆ ಆ ಇತಿಹಾಸ ನೋಡಿ ಬಂತು. ಅದೇ ಭೀಮಬಕಾಸುರನ ಬೆಟ್ಟ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂಥದ್ದು ವಿಶೇಷತೆ ಅಂತ ಎಲ್ಲರೂ ಅನ್ಕೊತಿದ್ರೆ, ಫ್ರೈಡೇ ನೈಟ್ ಕೂತ್ಕೊಂಡು ಫುಲ್ಲು ರಿಸರ್ಚ್ ಮಾಡ್ತಿದ್ದೆ ಸ್ನೇಹಿತರೆ. ಗೂಗಲ್ ಮ್ಯಾಪ್ಸು ಓಪನ್ ಮಾಡಿ ಏನೇನು ಜಾಗ ಐತೆ, ಹಿಡನ್ ಪ್ಲೇಸಸ್ ಏನೇನೈತೆ ಅಂತ ಚೆಕ್ ಮಾಡೋಣ ಅಂತ ಕೂತ್ಕೊಂಡೆ. ಚೆಕ್ ಮಾಡಿದಾಗ ಒಂದು ಪ್ಲೇಸ್ ಸಿಕ್ತು. ಆ ಪ್ಲೇಸು ಸೀರಿಯಸ್ ಆಗಿ ನಂಗೆ ನಿಜವಾಗ್ಲೂ ಆ ಪ್ಲೇಸ್ ಬಗ್ಗೆ ಗೊತ್ತೇ ಇದ್ದಿಲ್ಲ. ಇಂಥ ಪ್ಲೇಸು ನಮ್ಮ ಬೆಂಗಳೂರು ಔಟ್ಕಟ್ಸಲ್ಲಿ ಐತೆ ಅಂತ. ಅದಕ್ಕೋಸ್ಕರ ಆ ಪ್ಲೇಸ್ಗೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಫುಲ್ ರೆಡಿಯಾಗಿ ಟೈಮ್ ಬಸ್ಸಿ ಇವಾಗ 6 o'clock ಆಗಿದೆ. ಇದು ಬಿಟ್ಬಿಡಿ, ಇದು ಸಾಂಗ್ ಟೈಮಿಂಗ್ಸು. ಟೈಮ್ ಬಂದು ಇವಾಗ ಮಾರ್ನಿಂಗ್ 6 o'clock ಆಗಿದೆ. ಇವಾಗ ನಾವು ಹೊರಡ್ತಿರೋದು ದೊಡ್ಡಬಳ್ಳಾಪುರ ಸೈಡೇನು. ಎಲ್ಲಿಗಪ್ಪ ಅಂದರೆ ಕೈವಾರಾಗೆ. ಒನ್ ಆಫ್ ಮಹಾಭಾರತಲ್ಲಿ ನಡೆದಿದ್ದು ಒನ್ ಆಫ್ ದ ರಿಯಲ್ ಸೀನು ನಡೆದಿರೋ ಪ್ಲೇಸು. ಆ ಪ್ಲೇಸಿಗೆ ನಾನು ಹೋಗ್ತಿರೋದು ಇವತ್ತು. ಬನ್ನಿ ನಿಮಗೂ ತೋರಿಸ್ತೀನಿ. ಸಕ್ಕದಾಗೈತೆ ಸನ್ರೈಸ್ ಅಂತ ಸ್ನೇಹಿತರೆ. ಆಗಿತ್ತು. ಏನಂದರೆ ಅವಾಗಿನ ಏನಕ್ಕೆ ವಿಡಿಯೋ ಆನ್ ಮಾಡಿದ್ದಿಲ್ಲ ಅಂದರೆ, ಇಲ್ಲಿ ಮೆಟ್ರೋ ರೆಡಿ ಮಾಡ್ತಾರಲ್ಲ ಯಲಹಂಕ ಸೈಡು, ಅದಕ್ಕೋಸ್ಕರ ಮೆಟ್ರೋನೇ ಬ್ಲಾಕ್ ಮಾಡ್ತಾಯಿದೆ. ಅದೊಂದೇ ರೀಸನ್ಗೋಸ್ಕರ ನಾನು ವೀಡಿಯೋನೇ ಆನ್ ಮಾಡಿ, ಸುಮ್ಮನೆ ಮೆಟ್ರೋ ಹೋಗೋ ತನಕ ವೀಡಿಯೋ ಆನ್ ಮಾಡೋದು ಬೇಡ ಅಂದ್ಕೊಂಡೆ. ಆಮೇಲೆ ಕ್ರೇಜಿ ಸನ್ರೈಸ್ ಹೋಗ್ಬಿಟ್ಟು ಸ್ನೇಹಿತರೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಆನ್ ಮಾಡಿದೆ. ಸಕ್ಕತ್ತಾಗಿತ್ತು ಸನ್ರೈಸ್ ಅಂತ. ಒಳ್ಳೆ ಮೂಡಿಂದ ಸ್ಟಾರ್ಟ್ ಆಗ್ತಾಯಿದೆ ಇವತ್ತಿಗೆ. ಅಲ್ಲಿ ಹೋಗಿ ಚೆಕ್ ಮಾಡೋಣ. ಪರ್ಮಿಟ್ ಇಲ್ದಿರ ನಮಗೆ ಬಿಡ್ತಾರ ಇಲ್ಲ ಅಂತ. ಫಸ್ಟು ಪರ್ಮಿಟ್ ಇಲ್ದಿರಾನೇ ಬಿಟ್ಟರೆ ಸ್ನೇಹಿತರೆ ಒಳ್ಳೆಯದು. ನಾನು ಇಲ್ಲಿಂದ ಅರೌಂಡು 77 kilometers ಐತೆ ನಮ್ಮ ಮನೆಯಿಂದ. ಸುಮ್ಮನೆ ದೂರ ಹೋಗಿ ಬಂದು ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಹೋಗಿ ನೋಡೋಣ ಏನಾಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾರಾದರೂ ಇದ್ದರೆ ಪಕ್ಕ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾರಾದರೂ ಇದ್ದರೆ, ಯಾರು ಇಲ್ಲ ಅಂದರೆ ಸೀದಾ ಬೆಟ್ಟ ಹತ್ಕೊಂಡು ಹೋಗ್ಬಿಡ್ತೀನಿ. ಏನಂತೀರಾ? ಅಲ್ಲ ಸರಿ ಸ್ನೇಹಿತರೆ, ಇವಾಗ ಬಂದು ನಾವಿರೋದು ಏರ್ಪೋರ್ಟ್ ರೋಡು. ನಾನು ಕ್ಯಾಮ್ರಾ ಆನ್ ಮಾಡೋ ಒಂದು 5 seconds ಮುಂಚೆ ಒಂದು ಫ್ಲೈಟ್ ಹಂಗೆ ಪಾಸ್ ಆಗೋಯ್ತು. ಏನು ಕ್ಯಾಮ್ರಾ ಆನ್ ಮಾಡೋಣ ಅಂದ್ಕೊಂಡೆ, ಫ್ಲೈಟ್ ಪಾಸ್ ಆಗೋಯ್ತು. ಶಾರ್ಟ್ ಮಿಸ್ ಆಗೋಯ್ತು. ಸ್ನೇಹಿತರೆ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಗ ನಾನು ಒಂದು ವೀಡಿಯೋ ಹಾಕಿದ್ರೆ ಒಂದು ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಅದಕ್ಕೆ ಯಾರು ಅಂತಲೂ ಗೊತ್ತಿಲ್ಲ. ವೀಡಿಯೋ ಮಾತ್ರ 136 ಅಷ್ಟೇ ಓದ್ತಿರೋದು ವೀಡಿಯೋನು ಅಂತ. ಸ್ನೇಹಿತರೆ, ಇನ್ನು ಯಾವುದಾದ್ರು ನಿಮಗೆ ಹಿಡನ್ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡಬೇಕು ನಾನು ಅಂತ ಇದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಿಡನ್ ಪ್ಲೇಸಸ್ನ ಹೋಗಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಒಂದು 5-6 kilometers ಸ್ನೇಹಿತರೆ ಬಂದ್ಬಿಡುತ್ತೆ ನೋಡಿ. ಚಿಂತಾಮಣಿ ಬಂದರೆ ಕೈವಾರ ಚಿಂತಾಮಣಿ ನೋಡಿದ್ರಾ? ಬಂದ್ರೀವಿ. ಏನೋ ಒಂಥರ ರೋಮಾಂಚನ ಆಗ್ತಾಯಿದೆ ಮೈಯೆಲ್ಲ.
ಯಾಕಂದರೆ ಮಹಾಭಾರತ ನಡೆದಿದ್ದು ಜಾಗ ನನಗೆ ಸೀರಿಯಸ್ಸಾಗಿ ಗೊತ್ತಿದ್ದಿಲ್ಲ. ಸುಮ್ಮನೆ ಗೂಗಲಲ್ಲಿ ಹುಡುಕ್ತಿದ್ದೆ ಆಮೇಲೆ ಏನೋ ಒಂದು ಕೈವಾರ ಅಂತ ಬೆಟ್ಟ, ಆಮೇಲೆ ಹೆಸರು ಎಲ್ಲೋ ಕೇಳಿರೋ ಥರ ಅನಿಸ್ತು. ಆಮೇಲೆ ಹೋಗಿ ಸರ್ಚ್ ಮಾಡಿದೆ ಆ ಹೆಸರನ್ನ. ಆಮೇಲೆ ಗೊತ್ತಾಯಿತು ಮಹಾಭಾರತ ಸ್ಟೋರಿ ನಡೆದೈತೆ ಇಲ್ಲಿ. ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ ಸ್ನೇಹಿತರೆ. ನಾನು ಯಾವುದೋ ಯೂಟ್ಯೂಬ್ ವೀಡಿಯೋ ಅಂತೂ ನೋಡಿಲ್ಲ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿ. ನಾನು ಪ್ಲೇಸಸ್ ಹೇಗೆ ಸರ್ಚ್ ಮಾಡೋದಂದರೆ ಗೂಗಲ್ ಮ್ಯಾಪ್ಸ್ನ ಓಪನ್ ಮಾಡ್ತೀನಿ ಫಸ್ಟು ಲ್ಯಾಪ್ಟಾಪಲ್ಲಿ ಫುಲ್ ಬಿಗ್ ಸ್ಕ್ರೀನಲ್ಲಿ ಓಪನ್ ಮಾಡಿ, ಅದಾದಮೇಲೆ ಸರ್ಚ್ ಮಾಡ್ತೀನಿ ಆ ಕಡೆ ಆ ಜಾಗ. ಇವಾಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀನಿ, ಅಲ್ಲೇನಾದರೂ ಜಾಗ ಆಯಿತಾ, ಹಿಡನ್ ಪ್ಲೇಸಸ್ಸು, ಫಾಲ್ಸು ಆ ಥರ ಏನಾದರೂ ಆಯಿತಾ ಅಂತ ಸರ್ಚ್ ಮಾಡ್ತೀನಿ. ಇಲ್ವಾ ಅಂದ್ಬಿಟ್ಟು ತಿರ್ಗಾ ಬೇರೆ ಜಾಗ ಹುಡುಕ್ತೀನಿ. ಆ ಥರ ನಾನು ಪ್ಲೇಸಸ್ ಸರ್ಚ್ ಮಾಡೋದು ಬಂದ್ಬಿಟ್ಟು ಆ ಥರ. ಭೀಮಲಿಂಗೇಶ್ವರ ದೇವಸ್ಥಾನ ಸ್ನೇಹಿತರೆ ನೋಡಿದೆ ದೇವಸ್ಥಾನ. ಭೀಮಲಿಂಗೇಶ್ವರ ದೇವಸ್ಥಾನ ಸ್ನೇಹಿತರೆ, ಇದ್ರದ್ದು ಹೇಳ್ತೀನಿ ಬನ್ನಿ ಏನು ಅಂತ. ನೋಡಿ ಇದೆ ದೇವಸ್ಥಾನ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಬರುವ. ನೋಡಿ ಇದೇ ದೇವಸ್ಥಾನ, ಭೀಮಲಿಂಗೇಶ್ವರ ದೇವಸ್ಥಾನ ಅಂತ. ಬನ್ನಿ ಈಗ ಹೊರಗಡೆ ಹೋಗೋಣ. ಸ್ನೇಹಿತರೆ, ಒಳಗಡೆ ವೀಡಿಯೋ ಮಾಡೋಂಗಿದ್ದಿಲ್ಲ, ಬಟ್ ಶಿವಲಿಂಗ ಅಂತೂ ತುಂಬ, ನಾನು ನೋಡಿರೋ ಲಿಂಗದಲ್ಲಿ ಇದೊಂದು ಲಿಂಗ ಸ್ವಲ್ಪ ದೇವಸ್ಥಾನದಲ್ಲಿ ಹೇಳ್ತಿರೋ ದೇವಸ್ಥಾನದಲ್ಲಿ ತುಂಬ ದೊಡ್ಡ ಲಿಂಗ ಇದು. ಆಮೇಲೆ ನೋಡಿ ಇಲ್ಲಿ ಶ್ರೀ ಅರ್ಜುನ ಲಿಂಗ ಅಂತ ಒಂದೈತೆ ಸ್ನೇಹಿತರೆ. ಆಮೇಲೆ ಈ ದೇವಸ್ಥಾನದ್ದು ಏನು ಸ್ಪೆಷಾಲಿಟಿ ಅಂದರೆ, ನೀವು ಮಹಾಭಾರತ ನೋಡಿರೋದು, ಮಹಾಭಾರತದಲ್ಲಿ ಪಾಂಡವರು ಅಂತ ಇರ್ತಾರೆ. ಆ ಪಾಂಡವರು ಒಂದು ವನವಾಸಕ್ಕೆ ಹೋಗಿರ್ತಾರೆ, ಈ ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಏನೋ ಒಂದು ಕವಡೆ ಆಟದಲ್ಲಿ ಶಕುನಿ ಜೊತೆ ಸೋದೋಗ್ಬಿಟ್ಟು ಆಮೇಲೆ ಶಕುನಿ ಹೇಳ್ತಾನೆ ನೀವು ವನವಾಸಕ್ಕೆ ಹೋಗಿ ಅಂತ. ಅದಕ್ಕೋಸ್ಕರ ಅವರೆಲ್ಲ ಅವರಿರೋ ಜಾಗನ ಬಿಟ್ಟು ಅದಾದಮೇಲೆ ವನವಾಸಕ್ಕೆ ಬರ್ತಾರೆ. ಅದಾದಮೇಲೆ ವನವಾಸಕ್ಕೆ ಬಂದಾದಮೇಲೆ ಈ ಕೈವಾರ ಅನ್ನೋ ಜಾಗಕ್ಕೆ ಬಂದು ಸ್ಟೇ ಆಗ್ತಾರೆ. ಅದಾದಮೇಲೆ ಇಲ್ಲಿ ಬಂದು ಈ ಭೀಮ ಅಂತ ಇರ್ತಾನಲ್ಲ, ಪಾಂಡವರಲ್ಲಿ ಒಬ್ಬ ಭೀಮ ಅಂತ ಇರ್ತಾನೆ, ತುಂಬ ಬಲಶಾಲಿ ಮತ್ತು ಒಂಥರ ಫುಲ್ ಇದರಲ್ಲಿ ಪಾಂಡವರಲ್ಲಿ ಅವನೇ ಫುಲ್ಲು ಬಲಶಾಲಿ. ಭೀಮನೇ ಬಂದು ಈ ಒಂದು ದೇವಸ್ಥಾನ ಇದೆಯಲ್ಲ ಸ್ನೇಹಿತರೆ, ಈ ಒಂದು ದೇವಸ್ಥಾನದಲ್ಲಿ ಭೀಮನೇ ಬಂದು ತನ್ನ ಕೈಯಲ್ಲಿ ಶಿವಲಿಂಗನ ನೆಟ್ಟಿರೋದು ಅಂತ ಒಂದು ಹಿಸ್ಟ್ರಿ ಇದೆ. ಬಟ್ ಅದೆಷ್ಟು ನಿಜಾನೇ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಗೂಗಲ್ ಪ್ರಕಾರ, ಎಲ್ಲ ಇಲ್ಲಿರೋ ಜನ ಪ್ರಕಾರ ಎಲ್ಲ ಭೀಮನೇ ಬಂದು ಇಲ್ಲಿರೋ ಈ ದೇವಸ್ಥಾನದೊಳಗಡೆ ಇರೋ ಶಿವಲಿಂಗ ಇದೆಯಲ್ಲ ಅದನ್ನು ಭೀಮನೇ ತನ್ನ ಕೈಯಲ್ಲಿ ನೆಟ್ಟಿರೋದು ಅಂತ ಹೇಳಿರೋದು. ಆಮೇಲೆ ಅಲ್ಲಿ ನೋಡಿರ್ಬೋದು ನೀವು ಅರ್ಜುನ ಲಿಂಗೇಶ್ವರ ಅಂತ. ಆಮೇಲೆ ಇದು ನಕುಲ ಲಿಂಗೇಶ್ವರ ಅಂತ ಇದೆ. ಈ ಹಿಂದ್ಗಡೆ ಏನೂ ಕಾಣಲ್ಲ, ಎಲ್ಲ ಶಿವಾದೇ ಸ್ನೇಹಿತರೆ. ಬಟ್ ಅರ್ಜುನ, ನಕುಲ, ಸಹದೇವ ಅಂತ ಹೆಸರುಗಳು ಮಾತ್ರ ಕೊಟ್ಟಿರ್ತಾರೆ. ಅವ್ರವ್ರು ಬಂದು ನೆಟ್ಟಿರ್ಬೋದೇನೋ ಅದು ಗೊತ್ತಿಲ್ಲ. ಬಟ್ ಇದೊಂದು ಸ್ಟೋರಿ ನಂಗೆ ಗೊತ್ತು, ಅದಕ್ಕೋಸ್ಕರ ಅದು ಹೇಳಿದ್ದೀನಿ. ಅದಕ್ಕೆ ಜನ ಏನು ನಂಬ್ತಾರೆ ಅಂದರೆ, ಇಲ್ಲಿ ಬಂದು ಅವ್ರಿಗೇನೇ ಕಷ್ಟ ಇರಲಿ, ಏನೇ ಒಂದು ಆಗಬೇಕು ಅಂತ ಅಂದ್ಕೊಂಡಿದ್ರು, ಇಲ್ಲಿ ಬಂದು ಕೇಳ್ಕೊಂಡಿದ ತಕ್ಷಣ ಅದು ಈಡೇರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಸಹದೇವ ಲಿಂಗೇಶ್ವರ ಅಂತ. ನೋಡಿ ಲಿಂಗ ಕಾಣಿಸ್ತಿರ್ಬೋದು ಸ್ವಲ್ಪ ಅನ್ಕೊಂತೀನಿ ಸ್ನೇಹಿತರೆ. ಅರ್ಜುನ ಅದಾದಮೇಲೆ ಅದಕ್ಕೋಸ್ಕರ ಇಲ್ಲಿರೋ ಎಲ್ಲ ಜನ ಬಂದು ಈ ದೇವಸ್ಥಾನದಲ್ಲಿ ಏನೇ ಒಂದು ಕೇಳ್ಕೊಂಡ್ರು, ಏನೇ ಒಂದು ಬೇಡ್ಕೊಂಡ್ರು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇಲ್ಲಿರೋ ಜನಗೆ. ಇಲ್ಲಿರೋ ನಾಯಿಗಳಂತೂ ಹಿವಿಯ ಖರಾಬಾಗಿ ಗುರಾಯಿಸ್ತಾ ಇತ್ತು ನನಗಂತೂ.
ಸ್ನೇಹಿತರೆ ಇದೊಂದು ಒಂಥರ ಮೈಥಾಲಜಿ ಪ್ಲೇಸ್, ಹಿಸ್ಟಾರಿಕಲ್ ಪ್ಲೇಸು. ನಮ್ಮ ಇದು ಬಂದು ಆಂಧ್ರ ಪ್ರದೇಶ್ ಕರ್ನಾಟಕ ಬಾರ್ಡರ್ ಅಂದ್ಕೊತೀನಿ, ಪರ್ಫೆಕ್ಟಾಗಿ ಗೊತ್ತಿಲ್ಲ. ಆಂಧ್ರ ಪ್ರದೇಶ್ ಕರ್ನಾಟಕ ಬಾರ್ಡರ್ ಇರ್ಬೋದು. ಸ್ನೇಹಿತರೆ ನೋಡಿ, ನಾನು ಹೇಳೋದೇನೆಂದರೆ ಎಷ್ಟೋ ಖರ್ಚು ಮಾಡಿ ಕರ್ನಾಟಕ ಆಚೆ ಗೋವಾಗೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತೀರಾ. ಅದ್ರ ಬದಲು ನಮ್ಮ ಕರ್ನಾಟಕದಲ್ಲೇ ಬರೀ ಒಂದು 60 to 70 ಕಿಲೋಮೀಟರ್ಸ್ ಒಳಗಡೆ ಇಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ಇಂಥ ಒಂದು ಮೈಥಾಲಜಿ ಇರೋ ಒಂದು ಪ್ಲೇಸ್ ಇದೆ. ಅದನ್ನು ಬಂದು ನೀವು ಎಕ್ಸ್ಪ್ಲೋರ್ ಮಾಡಿ ಏನು ಎತ್ತ ಅಂತ. ಈ ದೇವಸ್ಥಾನ ನಂಗೆ ಗೊತ್ತಿರೋ ಪ್ರಕಾರ ಈ ದೇವಸ್ಥಾನ ಇನ್ನೂ ಫೇಮಸ್ ಆಗಿಲ್ಲ ಅಂದ್ಕೊತೀನಿ. ಯಾಕಂದರೆ ನೋಡಿ, ಫೇಮಸ್ ಆಗಿದ್ದಿದ್ರೆ ಇಲ್ಲಿ ಜನ ತುಂಬಿರಬೇಕಾಯಿತು. ಅದಕ್ಕೋಸ್ಕರ ಅಂದ್ಕೊತೀನಿ ನಾನು ಗೂಗಲಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದಾಗೂ ಟಿಕೆಟ್ ಏನು ಬೇಡ ಅಂದ್ಕೊತೀನಿ ಈ ಬೆಟ್ಟ ಎಲ್ಲ ಹತ್ತಕ್ಕೆ ಸ್ನೇಹಿತರೆ. ಬಟ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ತಾರೆ ಈ ದೇವಸ್ಥಾನನ, ಭೀಮಲಿಂಗೇಶ್ವರ ಅಂತ.